ಕಂಪ್ಲೇಂಟ್ ಹೇಳೋದ್ರ ಒಳಗಡೆ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಕೂತಿರ್ಬೇಕು. ಎರಡೊಂದ್ರೆ ಎರಡು, ಎರಡೆರಡ್ಲೆ ಎಂಟು, ನಾಲ್ಕೊಂದ್ರೆ ನಾಲ್ಕು, ನಾಲ್ಕೆರಡ್ಲೆ ಎರಡು, ಆರು ಮೂರ್ಲೆ 18. ಓ ಇದೇನಿರಪ್ಪ, ನನ್ನ ಮಗನಿಗೆ ಇವತ್ತು ಭಾರಿ ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ. ಹೋಮ್ವರ್ಕ್ ಎಲ್ಲ ಮಾಡ್ಕೋತಾ ಇದ್ದಾನೆ. ವೆರಿ ಗುಡ್ ವೆರಿ ಗುಡ್. ಈ ಮನೇಲಿ ಇರೋರಿಗೆ ಯಾರಿಗೂ ಹೇಳೋರು ಕೇಳೋ ಏನು ಇಲ್ವಾ ಅಂತೀನಿ. ನಮ್ಮ ಮನೆ ಗಾಜು ಹೊಡೆದಾಕ್ಬಿಟ್ಟವ್ರು ಯಾರು ಅಂತ ಗೊತ್ತಾಯ್ತಾ ಇಲ್ಲ. ಬಾಲ್ ಆಟ ಆಡೋದು, ಆ ಮನೆಯೊಳಗೆ ಚೆನ್ನಾಗಿ ಆಟ ಆಡ್ಬೇಕು. ಅದು ಬಿಟ್ಟು ಕಂಡವ್ರ ಮನೆ ಗಾಜು ಕಿಟಕಿ ಹೊಡೆದಾಕತ್ತಾರ, ಆಟ ಆಡ್ತಾರ. ಏನ್ರಿ ಹೇಳ್ತಿದ್ದೀರಾ ಕಮಲಮ್ಮ? ನೀವು ಬೆರಳು ಮಾಡಿಬಿಟ್ಟು ನನ್ನ ಮಗನೇ ಗಾಜು ಹೊಡೆದಾಕಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಹೆಂಗೈತೆ ಮೈಗೆ? ಅಲ್ಲ ಕಣಮ್ಮ, ಆವಾಗಿಂದಾನು ನನ್ನ ಮಗ ಇಲ್ಲಿ ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡು ಈ ಕ್ಲಾಸ್ಗೆ ಪೋಸ್ಟ್ ಬರೋನ ಥರ ಆದರ್ಶ ವಿದ್ಯಾರ್ಥಿ ಥರ ಓದ್ಕೊತ ಕುಂತವನೇ. ನೀನು ನೋಡಿದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನನ್ನ ಮಗನೇ ಗಾಜು ಹೊಡೆದಾಕವನೆ ಅಂತ ಹೇಳ್ತಿದ್ದೀರಲ್ಲ, ಏನಾಗ್ಬೇಕು ನಿಮಗೆ? ಏನು ಹೇಳ್ಬೇಕು? ನೋಡ್ರಿ ಆ ಕಡೆ ಈ ಕಡೆ ಮನೆ ಮಕ್ಳು ಏನಾರು ಆಟ ಆಡ್ಕೊಂಡು ಕಿಟ್ಲೆ ಮಾಡ್ತಿರ್ಬೇಕು. ನಮ್ಮ ಮಗ ಅವಾಗಿಂದ ಏನು ಮಗ್ಗಿ ಹೇಳೋದ್ಗೇನು, ಓದೋದ್ಗೇನು, ಹಾಡು ಹೇಳೋದ್ಗೇನು ನಿಮ್ಗೇನು ಗೊತ್ತಾಗಕ್ಕಿಲ್ಲ ಬಿಡಿ. ನನ್ಗೇನು ತಲೆ ಕೆಟ್ಟಿದೆಯೇನ್ರಿ? ಅಕ್ಕಪಕ್ಕದ ಮನೆಯಾಗ ಎಲ್ಲರೂ ನೆಂಟ್ರ ಮನೆಗೆ ಹೋಗವ್ರೆ, ಯಾವ ಮಕ್ಕಳನ್ನು ಆಟ ಆಡ್ತಾ ಇಲ್ಲ. ಎಲ್ಲಾರ ಮನೆ ಮಕ್ಕಳನ್ನು ಸಾಚಾವ್ರೆ. ನಿಮ್ಮ ಮನೆ ಮಗನೇ ಕಿಲಾಡಿ ಕಿಟ್ಟಣ್ಣ ಥರ ಕಂಡವ್ರ ಮನೆ ಬಾಗಿಲು ಒಡೆಯೋದು, ಗಾಜು ಹೊಡಿಯೋದು, ಯಾರ್ಯಾರು ತಲೆ ಹೊಡಿಯೋದು, ಬೇಡದೆ ಹೋಗಿರೋ ಕಿಲಾಡಿ ಎಷ್ಟು ಮಾಡೋದು ನಿಮ್ಮ ಮನೆ ಮಗನೇ. ನಿಮ್ಮ ಮನೆ ಮಗನೇ ನಿಮ್ಮ ಬಾಗಿಲು ತಾವ ಬಾಲ್ ಹೋಗಿ ನಮ್ಮ ಮನೆ ಕಿಟಕಿ ತಾವ ತಾಗಿರೋದನ್ನ ನಾನೇ ನೋಡಿರೋದಕ್ಕೆ ನಿಮ್ಮ ಮಗನ ಬಾಲ್ನ ಎತ್ತಾಕೊಂಡ್ ನೋಡ್ರಿ ಬೇಕಾರೆ ನಿಮ್ಮ ಮಗಂದೇ ಬಾಲ್ ಹೌದೇ ಅಲ್ವೇ ಅಂತ. ಏನ್ರಿ ಕಮಲಜ್ಜಿ ಅವರೇ, ಊರಾಗ ದೇಶದಾಗ ಈ ಥರ ಬಾಲ್ ಎಷ್ಟು ಮಂದಿದಿರಲ್ಲ, ನಮ್ಮ ಮಗಂದೆ ಅಂತ ಹೆಂಗೆ ಹೇಳ್ತೀರಾ? ಹಾಗೆ ಕೇಳಪ್ಪ, ದಬಾಯಿಸಪ್ಪ. ಈ ಅಜ್ಜಿಗೆ ಯಾವಾಗಲೂ ನನ್ನ ಮೇಲೇನೆ ಕಣ್ಣು. ನನ್ನ ಬಗ್ಗೆನೆ ಯಾವಾಗಲೂ ಚಾಡಿ ಹೇಳೋದೇ ಈ ಅಜ್ಜಿದ ಕೆಲಸ. ನನಗೇನು ಕ್ಯಾಮೆ ಇಲ್ಲ ನೋಡು, ನಿನ್ನ ಬಗ್ಗೆ ಚಾಡಿ ಹೇಳೋದೇ ನನ್ನ ಕೆಲಸ. ಅಲ್ಲ ಕಣಪ್ಪ, ನನ್ನ ಕಣ್ಣು ಇನ್ನೂ ನೆಟ್ಗೈತೆ. ಈ ಮನೆಯಿಂದ ಕಿಕ್ ಬಾಲ್ ಅಂತ ಸಿಕ್ಸ್ ಅಂತ ನೀನು ಹೊಡೆದಿರೋದು ಏನು ಸೌಂಡ್ ಏನು ಕೇಳಿಲ್ಲ ಅಂತ ಅನ್ಕೊಂಡು ಏನು? ಇಲ್ಲೇ ಅಂಗಳದಾಗ ನಾನು ಮನೆ ಮುಂದ್ಗಡೆ ಕೂತಿದ್ದೆ, ಡಬ್ ಅಂತ ನಿಮ್ಮ ಮನೆ ಬಾಗಿಲಿಂದ ಬಾಲ್ ಬಂದು ಹೋಗಿ ನಮ್ಮ ಮನೆ ಕಿಟಕಿ ತಾಗಿರೋದು ನೋಡಿರೋದಕ್ಕೆ ಕಣಪ್ಪ ಬಂದಿರೋದು. ಅಲ್ಲ ಕಣಯ್ಯ, ಎಲ್ಲರೂ ಇಡೀ ಊರು ಕೇರಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಕೂತವ್ರೆ, ಅದು ಏನೋ ಟ್ಯೂಷನ್ ಅಂದ್ಬಿಟ್ಟು ನೀನು ಏನು ಇಲ್ಲೇ ಮನೆ ಇದೀಯಾ? ಅಣ್ಣ ಎಂತ ಕೆಲಸ ಮಾಡ್ಬಿಟ್ಟಿಲ್ಲ. ಅಯ್ಯೋ ಶಿವನಿ, ಇವಳೇ ಬರ್ಬೇಕಿತ್ತ. ಅಣ್ಣ ಅಣ್ಣ ಅಂದ್ಬಿಟ್ಟು ಅಣ್ಣ ಯಾಕೆ ಏನು ಮಾಡ್ಬಿಟ್ಟೆ? ಪಕ್ಕದ ಮನೆ ಕಿಟಕಿ ಗಾಜನ್ನೇ ಹೊಡ್ಬಿಟ್ಟಲ್ಲ. ಈಗ ಅಜ್ಜಿ ಬಂದು ಬೈತಾರೆ, ನೋಡ್ತಾ ಇರು. ಅಯ್ಯೋ ಸುಮ್ಮನೆ ಮಾರೈತಿ, ಯಾಕೆ ಬೇಕು ನಿನಗೆ? ಅಯ್ಯೋ ಶಿವನಿ, ನಾನು ಸುಮ್ಮನಿದ್ರೆ ಪಕ್ಕದ ಮನೆ ಅಜ್ಜಿ ಸುಮ್ಮನೆ ಇರ್ಬೇಕಲ್ಲ ಅಣ್ಣ. ನೋಡು, ನೀನೇ ಬಾಲ್ ಆಗದಿರೋದು, ನಾನು ಯಾಕೆ ಮಾಡ್ತೇನೆ? ಹೌದೇ ನಮ್ಮ ಬಂಗಾರಿ, ನಿಮ್ಮ ಅಣ್ಣನೇ ಬಾಲ್ ಹೊಡೆದಿರೋದ? ನಿಮ್ಮ ಪಪ್ಪಂಗೆ ಸ್ವಲ್ಪ ಹೇಳಮ್ಮ. ನನ್ನ ತಾವನೇ ಜಗಳ ಮಾಡಕ್ ಬರ್ತಾ ಇದ್ದಾನೆ. ಎಲ್ಲ ಬಡ್ಡಿ ಮಗನೇ, ಊರವ್ರ ಮುಂದೆ ಕೇರಿ ಮುಂದೆ ನನ್ನ ಮಾನ ಮರ್ಯಾದೆ ಬೀದಿ ಹರಾಜಾಕಕ್ಕೆ ಅಂತಾನೆ ಹುಟ್ಟಿದ್ಯಲ್ಲೋ ಮಗನೇ. ಯಾವಾಗಲೂ ಇರೋದೆ ಅಪ್ಪಂದು ಮಗಂದು ಇಬ್ಬರದು. ಯಾರಾದರೂ ಏನಾದ್ರು ಹೇಳಿಬಿಟ್ರೆ ನಮ್ಮ ಮುಂದೆ ನಾಟಕ ಆಡೋದು, ಆಮೇಲೆ ಇಬ್ಬರು ಒಂದೇನೆ. ನೋಡ್ರಿ ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. 2,000 ರೂಪಾಯಿ ಕಿಟಕಿ ಗಾಜಿನ ರಿಪೇರಿಗೆ ಆಯ್ತದೆ, ಕೊಟ್ಟರೆ ಸರಿ, ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದೆ. ಅಜ್ಜಿ ಆ ಕೆಲಸ ಬೇಡ, ಮಾಡಬೇಡಮ್ಮ. ದೇವ್ರೇ, ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಅಜ್ಜಿ, ಅದನ್ನು ಮಾಡಬೇಡ. ನೋಡಿಲ್ಲ ಅಪ್ಪ ಮುಂಚೆನೆ ಕೂದಲ ಜುಟ್ಟ ಹಿಡಿದು ಬಿಟ್ಟು ಬಗ್ಸ್ಕೊಂಡು ಹೊಡಿತಾವನೆ. ನೀನು ನೋಡ್ರೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ ಅಂತೀಯಲ್ಲ. ಅಯ್ಯೋ, ನಿನ್ಗೇನಾರು ಹೇಳ್ಬೇಕಜ್ಜಿ, ಮುಂದೆ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಲ್ಲ. ಮನೆ ಒಂಚನೆ ಹೊಡಿತೀನಿ. ಅಯ್ಯೋ 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 ಅಯ್ಯೋ, ನಿನ್ನ ಮನೆ ಕಾಯೋಗ ಎಂಥ ಮಗ ಅಂತ ಎತ್ತಿದ್ಯಪ್ಪ ನೀನು. ಅಯ್ಯೋ, ಕಿಟಕಿ ಗಾಜು ಹೊಡೆದು ಹೋಯ್ತು ಅಂದರೆ ಮನೆ ಹೊಂಚನೆ ಹೊಡಿತೀನಿ ಅನ್ನೋ ಮಗ. ಅಯ್ಯೋ ಶಿವನಿ, ಇಂಥವ್ರಿಗೆ ಎಟ್ಟು ಹೇಳಿದ್ರು ಹೊಟ್ಟೆ. ಹೇಳಕ್ಕೆ ಬರ್ತೀನಲ್ಲ ನಾನು ಕಂಪ್ಲೇಂಟ್ ಮಾಡೋಕ್ಕೆ, ನನ್ನ ಮೆಟ್ನಾಗ ನಾನೇ ಹೊಡ್ಕೊಬೇಕು.